ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತಾರಲ್ಲ, ಹಾಗ್ ಲಾಭ ಮಾಡ್ಕೊಳ್ಳೋದ್ರಲ್ಲಿ ಅಮೆರಿಕ ಯಾವತ್ತೂ ಮುಂದಿರುತ್ತೆ. ಒಂದು ಕಡೆ ಐಸಿಸ್ ಉಗ್ರರು, ಮತ್ತೊಂದು ಕಡೆ ಆಂತರಿಕ ಸಂಘರ್ಷಗಳು. ಅದರಲ್ಲಿ ಪ್ರಮುಖವಾದದ್ದು ತನ್ನ ವಿರೋಧಿ ದೇಶಗಳಾದ ರಷ್ಯಾ, ಇರಾನ್, ಚೀನಾದ ಪ್ರಭಾವವನ್ನ ಕಡಿಮೆ ಮಾಡುವುದು. 2003ರಲ್ಲಿ ಸದ್ದಾಂ ಹುಸೇನ್ನನ್ನ ಸೆರೆ ಹಿಡಿದು ಕೆಲ ವರ್ಷಗಳ ನಂತರ ಗಲ್ಲಿಗೇರಿಸಲಾಯಿತು. ಶಿಯಾ ಮತ್ತು ಸುನ್ನಿ ಪಂಗಡದವರ ನಡುವೆ ಗದ್ದಲಗಳಾಗಿ, ಕಾದಾಟಗಳಾಗಿ ಅಪಾರ ಸಾವು ನೋವು ಸಂಭವಿಸಿತು. ಅಮೆರಿಕ ಹಸ್ತಕ್ಷೇಪದಿಂದ ಸರ್ವನಾಶ ಆಗಿರುವಂತಹ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ ಕೂಡ ಒಂದು. ಆದ್ರೆ ಭಾರತ ಇಲ್ಲಿವರೆಗೂ ಹೊರಗಿನ ಶಕ್ತಿಗಳನ್ನ ಭಾರತದೊಳಗೆ ನುಸುಳೋದಕ್ಕೆ ಬಿಟ್ಟಿಲ್ಲ. ನಮಸ್ಕಾರ ವೀಕ್ಷಕರೇ. ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಅಂತಾರಲ್ಲ, ಹಾಗ್ ಲಾಭ ಮಾಡ್ಕೊಳ್ಳೋದ್ರಲ್ಲಿ ಅಮೆರಿಕ ಯಾವತ್ತೂ ಮುಂದಿರುತ್ತೆ. ಇದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಮುಸ್ಲಿಂ ರಾಷ್ಟ್ರಗಳಲ್ಲಿನ ಆಂತರಿಕ ಯುದ್ಧಗಳಲ್ಲಿ ಅಮೆರಿಕದ ಹಸ್ತಕ್ಷೇಪ ಆ ದೇಶಗಳ ಸರ್ವನಾಶಕ್ಕೆ ಕಾರಣವಾಗ್ತಿದೆ. ಈ ಮೂಲಕ ಅಮೆರಿಕ ತನ್ನ ಅಧಿಪತ್ಯ ಮೆರೆಯೋದಕ್ಕೆ ಮುಂದಾಗ್ತಿದೆ. ಇದು ಭಾರತಕ್ಕೂ ಕೂಡ ಎಚ್ಚರಿಕೆಯ ಗಂಟೆ ಎಂದೇ ಹೇಳಬೇಕು. ಕೆಲವು ಸೈದ್ಧಾಂತಿಕ ಹಾಗೂ ಆರ್ಥಿಕ ಹಿತಾಸಕ್ತಿಗಳು, ಭೌಗೋಳಿಕ ಹಾಗೂ ರಾಜಕೀಯ ಸೇರಿದಂತೆ ಹಲವು ಕಾರಣಗಳಿಗಾಗಿ ಅಮೆರಿಕ ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ ಭಾಗಗಳಲ್ಲಿನ ಆಂತರಿಕ ಸಂಘರ್ಷಗಳಲ್ಲಿ ತನ್ನ ಮೂಗನ್ನ ತೂರಿಸಿ ಅಲ್ಲಿನ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಇದಕ್ಕೆ ತಾಜಾ ಉದಾಹರಣೆ ಸಿರಿಯಾ. ಸಿರಿಯಾ ಈಗ ಬಂಡುಕೋರರ ಕೈ ಸೇರಿದೆ. ಸಿರಿಯಾ ಅಧ್ಯಕ್ಷರಾಗಿದ್ದ ಬಶಾರ್ ಅಸದ್ ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ದಾರೆ. ಸಿರಿಯಾದ ಆಂತರಿಕ ದಂಗೆಯಲ್ಲೂ ಕೂಡ ಅಮೆರಿಕದ ಹಸ್ತಕ್ಷೇಪವಿದೆ. ಅಮೆರಿಕ ಈ ರೀತಿ ಆಂತರಿಕ ದಂಗೆಯಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ಸಿರಿಯಾದ ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆ. ಒಂದು ಕಡೆ ಐಸಿಸ್ ಉಗ್ರರು, ಮತ್ತೊಂದು ಕಡೆ ಆಂತರಿಕ ಸಂಘರ್ಷಗಳು. ಇದು ಸಿರಿಯಾ ದೇಶವನ್ನ ಬಾಧಿಸುತ್ತಿದೆ. ಬಂಡುಕೋರರು ಸಿರಿಯಾವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಆದ್ರೆ ಅಲ್ಲಿನ ಜನರ ಹಣೆ ಬರಹ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಸರಿ ಹೋಗುವಂತ ಖಾತ್ರಿನೂ ಇಲ್ಲ. ಅಮೆರಿಕದ ಈ ಹಸ್ತಕ್ಷೇಪಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ತನ್ನ ವಿರೋಧಿ ದೇಶಗಳಾದ ರಷ್ಯಾ, ಇರಾನ್, ಚೀನಾದ ಪ್ರಭಾವವನ್ನ ಕಡಿಮೆ ಮಾಡುವುದು. ಅಫ್ಘಾನಿಸ್ತಾನ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ರಷ್ಯಾದ ಪ್ರಭಾವವನ್ನು, ಇರಾಕ್, ಸಿರಿಯಾ ಮತ್ತು ಯಮನ್ನಲ್ಲಿ ಇರಾನ್ನ ಪ್ರಭಾವವನ್ನ ನಿಗ್ರಹಿಸುವುದಕ್ಕಾಗಿ ಅಲ್ಲಿನ ಸಂಘರ್ಷದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡಿದೆ. ಇದರಿಂದಾಗಿ ಅಲ್ಲಿನ ಜನಜೀವನ ಸಂಪೂರ್ಣ ಸರ್ವನಾಶ ಆಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವೇ ನಿರ್ಣಾಯಕ ಕೂಡ. ಈ ಭಾಗದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಇರಾಕ್ ಹಾಗೂ ಸೌದಿ ಅರೇಬಿಯಾ ದೇಶಗಳ ತೈಲ ಮಾರುಕಟ್ಟೆ ಮೇಲೆ ಪ್ರಾಬಲ್ಯವನ್ನ ಸಾಧಿಸುವುದಕ್ಕಾಗಿ ಅಮೆರಿಕ ಈ ಮೊದಲಿನಿಂದಲೂ ಕೂಡ ಪ್ರಾಮುಖ್ಯತೆ ನೀಡ್ತಾ ಬಂದಿದೆ. ಅಮೆರಿಕ ಹಸ್ತಕ್ಷೇಪದಿಂದ ಸರ್ವನಾಶ ಆಗಿರುವಂತಹ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ ಕೂಡ ಒಂದು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನಾಪಡೆಗಳು ಸತತ 20 ವರ್ಷಗಳ ಕಾಲ ಯುದ್ಧ ನಡೆಸಿದ್ವು. ಕೊನೆಗೆ 2 ವರ್ಷಗಳ ಹಿಂದೆ ಅಮೆರಿಕ ಸೇನಾಪಡೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು. ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಕಾಲಿಟ್ಟಿದ್ದೇ ಒಂದು ವಿಚಿತ್ರ ಸನ್ನಿವೇಶದಿಂದ. 2001ರ ಸೆಪ್ಟೆಂಬರ್ 11ರಂದು ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಲ್ ಖೈದಾ ಉಗ್ರರು ವೈಮಾನಿಕ ದಾಳಿ ನಡೆಸಿದ್ರು. ಅದಾದ ಬೆನ್ನಲ್ಲಿ ಉಗ್ರರು ಅಫ್ಘಾನಿಸ್ತಾನದಲ್ಲಿ ಅಡಗಿಕೊಂಡಿದ್ದಾರೆ ಅಂತ ತಿಳ್ಕೊಂಡಂತ ಅಮೆರಿಕ ಅಲ್ಲಿ ದಾಳಿ ಶುರು ಮಾಡ್ತು. ಅಫ್ಘಾನಿಸ್ತಾನದಲ್ಲಿ 2001ರಲ್ಲಿ ಶುರುವಾದ ದಾಳಿ 2021ರವರೆಗೂ ನಡೀತು. ಅಂದ್ರೆ ಈ 20 ವರ್ಷದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಮಾಡಿದ ಸಾಧನೆ ಏನು ಅನ್ನೋದಕ್ಕೆ ಉತ್ತರನೇ ಸಿಗಲ್ಲ. ಅಮೆರಿಕ ಗೆಲ್ತಾ ಅಥವಾ ಸೋಲ್ತಾ ಅದೂ ಗೊತ್ತಿಲ್ಲ. ಇತ್ತ ಈ ಅಮೆರಿಕದ ಅವಾಂತರದಿಂದ ಕಳೆದ 20 ವರ್ಷದಿಂದ ಅಫ್ಘಾನಿಸ್ತಾನ ಅಭಿವೃದ್ಧಿಯನ್ನೇ ಕಾಣಲಿಲ್ಲ. 2 ದಶಕಗಳ ಕಾಲ ಅಮೆರಿಕದ ಕೈಗೊಂಬೆಯಾಗಿದ್ರಿಂದ ಅದು ಇದ್ದಲ್ಲಿಯೇ ಇದೆ. ಇನ್ನು ಪಾಕಿಸ್ತಾನವನ್ನ ನೋಡೋದಾದ್ರೆ, ಪಾಕಿಸ್ತಾನದಲ್ಲಿ ಅಮೆರಿಕ ಸೇನೆ ನೇರವಾಗಿ ಕಾರ್ಯಾಚರಣೆಯನ್ನ ಮಾಡಿಲ್ಲ. ಆದ್ರೆ ವಿಶೇಷ ಕಾರ್ಯಾಚರಣೆಯ ಮೂಲಕ ಅಲ್ ಖೈದಾ ನಾಯಕ ಒಸಾಮಾ ಬಿನ್ ಲ್ಯಾಡನ್ ಅನ್ನ ಹತ್ಯೆ ಮಾಡಲಾಯಿತು. ಅಫ್ಘಾನಿಸ್ತಾನದಲ್ಲಿ ಕಾರ್ಯಾಚರಣೆ ನಡೆಸಿದ ಅಮೆರಿಕ ಒಂದಿಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನವನ್ನ ಬಳಸ್ಕೊಳ್ತಾನೆ ಬಂತು. ಪಾಕಿಸ್ತಾನ ಉಗ್ರರಿಗೆ ಕುಮ್ಮಕ್ಕನ್ನ ನೀಡ್ತಾ ಅಮೆರಿಕದಿಂದ ರಕ್ಷಣೆಗಾಗಿ ಹಣ ಪಡಿತಾ ಡಬಲ್ ಗೇಮ್ ಆಡ್ತಾನೆ ಬಂತು. ಇಷ್ಟೆಲ್ಲಾ ಮಾಡಿದ್ರೂ ಕೂಡ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಮೂಲ ಸೌಕರ್ಯವನ್ನ ಪೂರೈಸೋದಕ್ಕೂ ಪಾಕ್ ಸರ್ಕಾರದ ಬಳಿ ಹಣ ಇಲ್ಲದೆ ಇರೋ ತರ ಆಗಿದೆ. ಏನು ಇರಾಕ್ನಲ್ಲಿ 2003ರಲ್ಲಿ ಸದ್ದಾಂ ಹುಸೇನ್ ಸರ್ವಾಧಿಕಾರಿ ಆಡಳಿತ ಇತ್ತು. ಈ ನಡುವೆ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದ್ರಲ್ಲ ಉಗ್ರರು, ಈ ಉಗ್ರರಿಗೆ ಇರಾಕ್ ನೆರವು ನೀಡುತ್ತಿದೆ ಅಂತ ಅನುಮಾನಗೊಂಡಂತಹ ಅಮೆರಿಕ 2003ರಲ್ಲಿ ಅಲ್ಲಿ ಯುದ್ಧ ಶುರು ಮಾಡಿತು. 2003ರಲ್ಲಿ ಸದ್ದಾಂ ಹುಸೇನ್ನನ್ನ ಸೆರೆ ಹಿಡಿದು ಕೆಲ ವರ್ಷಗಳ ನಂತರ ಗಲ್ಲಿಗೇರಿಸಲಾಯಿತು. ಸದ್ದಾಂ ಹುಸೇನ್ನ ಮೇಲೆ ಎಷ್ಟೇ ಆರೋಪಗಳಿದ್ರೂ ಆಂತರಿಕವಾಗಿ ಇರಾಕ್ನಲ್ಲಿ ಯಾವುದೇ ರೀತಿಯ ಘರ್ಷಣೆಗಳಿರಲಿಲ್ಲ. ಆದ್ರೆ ಸದ್ದಾಂ ಹುಸೇನ್ ಆಡಳಿತದ ಪತನದ ಬಳಿಕ ಇರಾಕ್ನಲ್ಲಿ ದೊಡ್ಡ ಮಟ್ಟದ ಆಂತರಿಕ ಸಂಘರ್ಷ ಭುಗಿಲೇಳ್ತು. ಶಿಯಾ ಮತ್ತು ಸುನ್ನಿ ಪಂಗಡದವರ ನಡುವೆ
ಗದ್ದಲಗಳಾಗಿ ಕಾದಾಟಗಳಾಗಿ ಅಪಾರ ಸಾವು ನೋವು ಸಂಭವಿಸಿತು. ಐಸಿಸ್ ಉಗ್ರರ ಪ್ರವೇಶದಿಂದ ಇರಾಕ್ನ ಪರಿಸ್ಥಿತಿ ಮತ್ತಷ್ಟು ಅಧೋಗತಿಗೆ ಇಳಿಯಿತು. 2011ರಲ್ಲಿ ಅಮೆರಿಕ ಇರಾಕ್ನಿಂದ ಹೊರನಡೀತು. ಆದ್ರೂ ಈಗಲೂ ಕೂಡ ಅಲ್ಲಿ ಸುಭದ್ರ ಸರ್ಕಾರ ಇಲ್ಲ. ಜನಜೀವನ ಕೂಡ ಈಗಲೂ ಸುಧಾರಿಸಿಲ್ಲ. ಇತ್ತ ಲಿಬಿಯಾದಲ್ಲಿ 2011ರಲ್ಲಿ ಮಹಮ್ಮದ್ ಗಡಾಫಿ ವಿರುದ್ಧ ಆಂತರಿಕ ಸಂಘರ್ಷಗಳು ಶುರುವಾಗಿದ್ವು. ಇದೇ ವೇಳೆ ಅಮೆರಿಕದ ನ್ಯಾಟೋ ಪಡೆಗಳು ಲಿಬಿಯಾದ ಮೇಲೆ ದಾಳಿ ಪ್ರಾರಂಭ ಮಾಡಿದ್ವು. 2011ರ ಮಾರ್ಚ್ನಲ್ಲಿ ಶುರುವಾದ ಈ ಯುದ್ಧ 2011ರ ಅಕ್ಟೋಬರ್ನಲ್ಲಿ ಗಡಾಫಿ ಸಾವಿನೊಂದಿಗೆ ಕೊನೆಯಾಯಿತು. ಲಿಬಿಯಾದಿಂದ ಲಕ್ಷಾಂತರ ಜನರು ಬೇರೆ ದೇಶಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗಲೂ ಅಲ್ಲಿ ಅರಾಜಕತೆ ಇದೆ, ಆಂತರಿಕ ಸಂಘರ್ಷಗಳು ನಡೀತಾನೆ ಇವೆ. ಸೆಂಟ್ರಲ್ ಆಫ್ರಿಕಾ ಮತ್ತು ಸೊಮಾಲಿಯಾದಂತಹ ದೇಶಗಳಲ್ಲಿ ಅಮೆರಿಕದ ಯೋಧರು ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ದಾರೆ. ಐಸಿಸ್ ಉಗ್ರರನ್ನ ಸದೆಬಡಿಯೋದು ಅಮೆರಿಕದ ಉದ್ದೇಶ. ಆದ್ರೆ ಅಮೆರಿಕನ್ನರಿಂದ ಇದು ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕದ ಈ ಕಾರ್ಯಾಚರಣೆಯಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಗುರಿಯಾಗ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಭಾರತಕ್ಕೆ ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ಯಾಕಂದ್ರೆ ಈ ರೀತಿ ಆಂತರಿಕ ಸಂಘರ್ಷದ ಪ್ರಯತ್ನಗಳು ಭಾರತದಲ್ಲಿ ನಡೆದಿವೆ. ಕೆಲ ವರ್ಷಗಳ ಹಿಂದೆ ದೆಹಲಿಯಲ್ಲಿ ನಡೆದ ರೈತರ ಹೋರಾಟವೇ ಇದಕ್ಕೆಲ್ಲ ಸಾಕ್ಷಿ. ಸಾವಿರಾರು ರೈತರು ರಸ್ತೆಗಳನ್ನ ಬಂದ್ ಮಾಡಿ ಹೋರಾಟವನ್ನ ನಡೆಸಿದ್ರು. ಇದಕ್ಕೆ ಬೇರೆ ಬೇರೆ ಕಡೆಗಳಿಂದ ಆರ್ಥಿಕ ಸಹಾಯ ಬಂದಿತ್ತು ಅನ್ನುವಂಥ ಆರೋಪನೂ ಇದೆ. ಆದ್ರೆ ಭಾರತ ಇಲ್ಲಿವರೆಗೂ ಹೊರಗಿನ ಶಕ್ತಿಗಳನ್ನ ಭಾರತದೊಳಗೆ ನುಸುಳೋದಕ್ಕೆ ಬಿಟ್ಟಿಲ್ಲ. ಅದು ಅಸಾಧ್ಯವೂ ಕೂಡ. ಆದ್ರೆ ದೇಶದೊಳಗಿರುವ ದೇಶದ್ರೋಹಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದಂತ ಅವಶ್ಯಕತೆಯಂತೂ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಂಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.